ನಾವು ಹಲಸು ಕೊಯ್ಯಲು ಪ್ರಾರಂಭಿಸೋಣ. ಈಗ ಹಲಸು ಕತ್ತರಿಸುವ ಮೊದಲು ನಾವು ಚಾಕುಗೆ ಎಣ್ಣೆ ಹಚ್ಚಿಕೊಳ್ಳುವ. ಅದರಿಂದ ಗಮ್ ಹೆಚ್ಚು ಅಂಟಿಕೊಳ್ಳುವುದಿಲ್ಲ. ಈಗ ಹಣ್ಣನ್ನು ಸೇಡುಗಳನ್ನಾಗಿ ಮಾಡಿ ಅದರ ತಿರುಳನ್ನು ತೆಗೆದು ಬೀಜಗಳನ್ನು ಬೇರ್ಪಡಿಸಿಕೊಳ್ಳೋಣ. ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ ನೈಸರ್ಗಿಕವಾಗಿ ಬೆಳೆಯುವುದರಿಂದ ಇದು ತುಂಬಾ ಆರೋಗ್ಯಕರ ಹಣ್ಣು. ನಾವು ಸಿಪ್ಪೆಯನ್ನು ಸಹ ವ್ಯರ್ಥ ಮಾಡುತ್ತಿಲ್ಲ. ಅದು ನಮ್ಮ ಹಸುವಿಗೆ ಆಹಾರವಾಗುತ್ತದೆ. ತಯಾರಿ ಸಮಯ 1 ಗಂಟೆ. ಅಡುಗೆ ಸಮಯ 30 ನಿಮಿಷ. ಗಟ್ಟಿಗೆ ಬೇಕಾಗುವ ಸಾಮಗ್ರಿಗಳು: 4 ಕಪ್ ಹಲಸಿನ ಹಣ್ಣು, 1 ಕಪ್ ಅಕ್ಕಿ, ಅರ್ಧ ಕಪ್ ತಾಜಾ ತುರಿದ ತೆಂಗಿನಕಾಯಿ, 1/4 ಕಪ್ ಬೆಲ್ಲ, ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು. ಬಾಳೆ ಎಲೆಗಳು. ಹಲಸಿನ ಹಣ್ಣಿನ ಗಟ್ಟಿ ಮಾಡಲು ವಿಧಾನ: ಅಕ್ಕಿಯನ್ನು ಚೆನ್ನಾಗಿ ತೊಳೆದು 30 ನಿಮಿಷಗಳ ಕಾಲ ನೆನೆಸಿಡಿ. ಹಲಸಿನ ಹಣ್ಣಿನ ಖಾದ್ಯ ಭಾಗವನ್ನು ನೀವು ಸುಲಭವಾಗಿ ರುಬ್ಬಲು ಅವುಗಳನ್ನು ಕತ್ತರಿಸಬಹುದು. ಈಗ ಬಾಳೆ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಮಿಕ್ಸಿ ಜಾರ್ನಲ್ಲಿ ನೆನೆಸಿದ ಅಕ್ಕಿ, ಹಲಸು, ತೆಂಗಿನಕಾಯಿ, ಬೆಲ್ಲ ಮತ್ತು ಉಪ್ಪನ್ನು ತೆಗೆದುಕೊಳ್ಳಿ. ಸ್ವಲ್ಪ ಒರಟಾಗಿರುವ ಉತ್ತಮವಾದ ಬ್ಯಾಟರ್ ಆಗಿ ಅದನ್ನು ರುಬ್ಬಿಕೊಳ್ಳಿ. ದಯವಿಟ್ಟು ಗಮನಿಸಿ, ರುಬ್ಬುವಾಗ ನೀವು ಯಾವುದೇ ನೀರನ್ನು ಸೇರಿಸಬೇಕಾಗಿಲ್ಲ. ಅದನ್ನು ಕಂಟೇನರ್ಗೆ ವರ್ಗಾಯಿಸಿ. ಹಿಟ್ಟು ದಪ್ಪ ಬೀಳುವ ಹದ ಹೊಂದಿರಬೇಕು. ಹಿಟ್ಟು ತುಂಬಾ ತೆಳುವಾಗಿದ್ದರೆ ಕನ್ಸಿಸ್ಟೆನ್ಸಿ ಸರಿಹೊಂದಿಸಲು ನೀವು ಸ್ವಲ್ಪ ರವೆಯನ್ನು ಸೇರಿಸಬಹುದು. ಒಂದು ಪಾತ್ರೆಯಲ್ಲಿ 2 ರಿಂದ 3 ಗ್ಲಾಸ್ ನೀರನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ನಂತರ ತಟ್ಟೆಯನ್ನು ಒಳಗೆ ಇರಿಸಿ ಮತ್ತು ಅದರ ಮೇಲೆ ಬಾಳೆ ಎಲೆಯನ್ನು ಹರಡಿ. ನಂತರ ಬಾಳೆ ಎಲೆಯ ಮೇಲೆ ಹಿಟ್ಟನ್ನು ಸುರಿಯಿರಿ. ಅದನ್ನು 30 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿ. ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಹಲಸಿನ ಕಡುಬುಗೆ ಬಾಳೆ ಎಲೆಯ ಮೇಲೆ ಹಿಟ್ಟನ್ನು ಈಗ ಚೆನ್ನಾಗಿ ಬೇಯಿಸಲಾಗುತ್ತದೆ. ನಂತರ ತೆಂಗಿನ ತುಂಡುಗಳಿಂದ ಅಲಂಕರಿಸಿ. ಅದನ್ನು ತುಪ್ಪ ಮತ್ತು ತೆಂಗಿನಕಾಯಿ ಚಟ್ನಿಯೊಂದಿಗೆ ಕತ್ತರಿಸಿ ಬಡಿಸಿ.